ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಎಪಿಸೋಡ್ ನೋಡಿದ್ರೆ ಎಲ್ಲರೂ ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಅಂತಂದರೆ, ಸಾಕಷ್ಟು ಜನ ನನಗೆ ಕಾವ್ಯ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಬಂದು ಏನು ಹಿಂಟನ್ನು ಕೊಡ್ತಿದ್ರು, ಹೊರಗಡೆ ನಡೀತಿರುವಂತಹ ವಿಚಾರಗಳ ಬಗ್ಗೆ ಏನು ಕ್ಲೂಸನ್ನು ಕೊಟ್ಟರು ಕಾವ್ಯಗೆ, ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದಾಗ ಸಾಕಷ್ಟು ಜನ ಹೇಳಿದ್ದು ಒಂದೇ, ಲೈಕ್ ಎಪಿಸೋಡ್ ನೋಡಿ ಮಾತಾಡೋಣ ಅಂತ ಹೇಳಿ. ಎಸ್, ಎಪಿಸೋಡ್ ನಾನಂತೂ ನೋಡಿದೆ, ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಏನು ಅನಿಸ್ತು ಅನ್ನೋದನ್ನು ನಾನು ವೀಡಿಯೋದಲ್ಲಿ ತಿಳಿಸ್ಬಿಡ್ತೀನಿ. ನಿಜವಾಗ್ಲೂ ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾರೆ ಅಂತಲೇ ಅನಿಸಿದ್ದು ನನ್ನ ಎಪಿಸೋಡ್ ನೋಡಿದಾಗ. ಯಾಕೆ ಅಂತಂದರೆ, ಕಾವ್ಯ ಅವರು, ಅವ್ರ ತಮ್ಮವರು ಮತ್ತು ಅವರ ತಾಯಿಯವರು 3 ಜನನೂ ಕೂತ್ಕೊಂಡು ಹೊರಗಡೆ ನಡೀತಿರುವಂತಹ ವಿಚಾರಗಳ ಬಗ್ಗೆ ಕಾನ್ವರ್ಸೇಷನನ್ನು ಮಾಡ್ತಿರ್ತಾರೆ. ಮಾಡಬೇಕಾದ್ರೆ ಒಂದು ಎಚ್ಚರಿಕೆಯನ್ನು ಸಹ ಬಿಗ್ ಬಾಸ್ ಅವರು ಕೊಡ್ತಾರೆ. ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕಿದ್ರಿ, ಅಶ್ವಿನಿಯವರ ಫ್ಯಾಮಿಲಿ ಮೆಂಬರ್ಸ್ ಬಂದಾಗಲೂ ಸಹ ಹಿಂಗೆ ಆಯಿತು. ಬಟ್ ಅಶ್ವಿನಿಗೆ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಾರ್ನಿಂಗನ್ನು ಕೊಟ್ಬಿಟ್ಟು ಸುಮ್ಮನೆ ಆದರೂ ಬಿಗ್ ಬಾಸು. ಬಟ್ ಕಾವ್ಯಗೆ ಈ ರೀತಿ ಪನಿಷ್ಮೆಂಟನ್ನು ಕೊಟ್ಬಿಟ್ರು, ಕಾವ್ಯನ ಬೇಕಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಎಪಿಸೋಡ್ ನೋಡ್ದೇ ಕಮೆಂಟ್ಸ್ಗಳನ್ನು ಹಾಕಿದ್ರಿ. ಬಟ್ ಎಪಿಸೋಡ್ ನೋಡಿದಾಗ ಗೊತ್ತಾಗಿರುತ್ತೆ ಅಂತ ಅನಿಸುತ್ತೆ. ಯಾಕೆ ಅಂದರೆ, ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಒಂದು ವಾರ್ನಿಂಗನ್ನು ಕೊಟ್ಟರು ಬಿಗ್ ಬಾಸು. ಬಟ್ ಯಾವುದೇ ರೀತಿಯಾದಂತಹ ನೇಮನ್ನು ಮೆನ್ಷನ್ ಮಾಡಿಲ್ಲ, ಇಂಥ ಫ್ಯಾಮಿಲಿಯವರೇ ಮಾತಾಡ್ತಿದ್ದಾರೆ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ಸೊ ಕಾವ್ಯ ಅವರ ಎಕ್ಸ್ಪ್ರೆಷನ್ ನೋಡಬೇಕಾಗಿತ್ತು. ಆ ವಾರ್ನಿಂಗ್ ಕೊಟ್ಟಾಗ ಅವ್ರಿಗೆ ಗೊತ್ತಿದೆ, ನಾವೇ ಮಾತಾಡಿರೋದು, ಹೊರಗಡೆ ನಡೀತಿರುವಂತಹ ವಿಚಾರ ಬಗ್ಗೆ ನಾವೇ ಮಾತಾಡ್ತಿರೋದು, ನಮ್ಮ ಫ್ಯಾಮಿಲಿಯವರೇ ನನಗೆ ಹಿಂಟ್ಸನ್ನು ಕೊಡ್ತಿರೋದು ಅಂತ ಹೇಳಿ ಕಾವ್ಯ ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತಿತ್ತು. ಬಟ್ ವಾರ್ನಿಂಗ್ ಕೊಟ್ಟಾಗ ಅಲ್ಲಿ ಗಿಲ್ಲಿ ಕಾವು ಅಂತ ಅಂದಾಗ, ನಾವು ಮಾತಾಡ್ತಿಲ್ಲ ಕಣೋ, ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳಿ ಸತ್ಯದ ತಲೆ ಮೇಲೆ ಹೊಡೆದಂಗೆ ಅಲ್ಲಿ ಜಾರ್ಕೊಂಡ್ರು ಅಂತ ಹೇಳ್ಬೋದು. ಸರಿ, ಓಕೆ, ಜಾರ್ಕೊಂಡ್ರು, ಅದಾದಮೇಲಾದರೂ ಸುಮ್ಮನೆ ಆದ್ರೆ ಇಲ್ಲ, ಮತ್ತು ಅದೇ ರಾಗ, ಅದೇ ತಾಳ, ಮತ್ತು ಅದೇ ಟಾಪಿಕ್ನೇ ಸ್ಟಾರ್ಟ್ ಮಾಡಿದ್ರು. ಹೊರಗಡೆ ನಡೀತಿರುವಂತಹ ವಿಚಾರಗಳ ಬಗ್ಗೆ ಮತ್ತೆ ಶುರು ಮಾಡಿದ್ರು ಮಾತಾಡೋದಕ್ಕೆ. ಲೈಕ್ ಅವ್ರ ಫ್ಯಾಮಿಲಿ ಮೆಂಬರ್ಸ್, ನೀನು ಹೇಗೆ ಆಡಬೇಕು, ಹೇಗೆ ಆಡಿದ್ರೆ ಹೊರಗಡೆ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿ ಹಿಂಟ್ ಕೊಡೋದಕ್ಕೆ ಮತ್ತೆ ಶುರು ಮಾಡಿದ್ರು. ಸೊ ಬಿಗ್ ಬಾಸ್ ಅವರು ಮೂಲ ನಿಯಮ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಹೊರಗಡೆ ಕಳಿಸಿದ್ರು. ಹೊರಗಡೆ ಕಳಿಸ್ಬೇಕಾದ್ರೂ ಸಹ 3 ಜನದ ಎಕ್ಸ್ಪ್ರೆಷನ್ನು ಕೂಡ ನೋಡ್ತಿದ್ರೆ, ಲೈಕ್ ನಿಜವಾಗ್ಲೂ ನಾವೇನೂ ಮಾತಾಡಿಲ್ಲ ಆ ರೀತಿ ಅನ್ನೋ ರೀತಿಯೇ ಎಕ್ಸ್ಪ್ರೆಷನ್ ಇತ್ತು. ನಮಗೆ ಗೊತ್ತಿಲ್ಲ ಬಿಗ್ ಬಾಸ್ ನಾವೇನು ಮಾತಾಡಿದ್ದೀವಿ ಅಂತ ಹೇಳಿ. ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಓಕೆ ಫೈನ್, ಇವ್ರಿಗೆ ಗೊತ್ತಿಲ್ಲ ತಾನೇ. ಗೊತ್ತಿಲ್ಲ ಅಂತಂದಾಗ ಮಾತೇ ಆಡಬಾರ್ದು ಆ ವಿಚಾರದ ಬಗ್ಗೆ. ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅಂತ ಗೊತ್ತಿಲ್ಲದೆ ಇದ್ದಾಗ ಒಂದು ಕ್ಲಾರಿಟಿ ತೊಗೋಬೇಕು ಬಿಗ್ ಬಾಸ್ ಹತ್ರನೇ. ಕ್ಲಾರಿಟಿ ತೊಗೊಂಬಂದು ಅದ್ರ ಬಗ್ಗೆ ಮಾತಾಡ್ಬೋದೋ ಇಲ್ಲ ಅಂತ ಕೇಳ್ಕೊಂಡು ಹೇಳ್ಬೋದಾಗಿತ್ತು. ಸರಿ, ಓಕೆ ಫೈನ್, ಮಾತಾಡಿದ್ಮೇಲೆ ಆದ್ರೂ ಸಹ ಅದನ್ನು ಒಪ್ಕೊಂಡಿಲ್ಲ. ಕಂಟೆಸ್ಟೆಂಟ್ಗಳೆಲ್ಲರೂ ಸಹ ಕೇಳ್ತಿದ್ದಾರೆ, ಅಂಥದ್ದೇನು ಮಾತಾಡಿದ್ರಿ ಅಂತ. ಆವಾಗಲೂ ಸಹ ಕಾವ್ಯ ಸುಳ್ಳನ್ನೇ ಹೇಳ್ತಿದ್ದಾರೆ, ನಾವು ಏನೂ ಮಾತಾಡಿಲ್ಲ ಅಂಥದ್ದು, ನಾವು ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಾತಾಡ್ತಿದ್ದಿದ್ದು ಅಂತ ಹೇಳಿ ಸುಮ್ಮನೆ ಕಣ್ಣೀರನ್ನು ಹಾಕ್ಕೊಂಡು ಸುಮ್ಮನೆ ರಂಪಾಟ ಮಾಡಿಕೊಂಡ್ರು ಅಂತ ಅನ್ನಿಸ್ತು. ಆ್ಯಂಡ್ ಆ ರೀತಿ ಬಿಗ್ ಬಾಸ್ ಮನೆಯಿಂದ ಹೋಗಿರುವಂತಹ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿ ಮೆಂಬರ್ಸ್ ಇವರೇ ಫಸ್ಟು ಅಂತ ಅನಿಸುತ್ತೆ. ಯಾವುದೇ ರೀತಿಯಾದಂತಹ ಅಧಿಕಾರನ ಬಿಗ್ ಬಾಸ್ ಅವರು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಟ್ಟಿಲ್ಲ. ಲೈಕ್ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಫ್ಯಾಮಿಲಿ ಮೆಂಬರ್ಸೇ ಸೆಲೆಕ್ಟ್ ಮಾಡ್ತಿರೋದು. ಸೊ ಆ ಅಧಿಕಾರನೂ ಸಹ ಕಿತ್ಕೊಂಡ್ರು. ಹಾಗೆ ಅವರ ಮನೆಯವರು ನಾಮಿನೇಷನಿಂದ ಸೇವ್ ಆಗಲಿ, ಈ ವಾರ ಸೇವ್ ಆಗಲಿ ಅಂತ ಹೇಳಿ ವೋಟಿಂಗ್ಸನ್ನು ಕಂಟೆಸ್ಟೆಂಟ್ಗಳ ಪರವಾಗಿ ಫ್ಯಾಮಿಲಿ ಮೆಂಬರ್ಸ್ಗಳು ಕೇಳಬೇಕಾಗಿತ್ತು. ಸೊ ಆ ಒಂದು ಅಧಿಕಾರನೂ ಸಹ ಕಿತ್ಕೊಂಡು, ನೀವು ಮೇನ್ ರೂಲ್ಸ್ ಬ್ರೇಕ್ ಮಾಡಿದ್ದೀರಾ ಅಂತ ಹೇಳಿ ಬಿಗ್ ಬಾಸ್ ಅವರು ಅವರನ್ನು ಮನೆಯಿಂದ ಹೊರಗಡೆ ಕಳಿಸಿದ್ರು. ಆ್ಯಂಡ್ ಕಾವ್ಯ ಅವ್ರಿಗೂ ಅಫ್ಕೋರ್ಸ್ ಬೇಜಾರಾಗೇ ಆಗಿರುತ್ತೆ. ಈ ರೀತಿ ಹೋಗಬಾರ್ದಾಗಿತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿನೇ ಅವ್ರು ತುಂಬ ಕಣ್ಣೀರು ಹಾಕ್ತಿದ್ದಿದ್ದು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಿದ್ರು, ಇಷ್ಟೊತ್ತು ಇದ್ವಲ್ಲ ಬಿಡು ಅಂತ ಹೇಳಿ ಕನ್ವಿನ್ಸ್ ಮಾಡ್ತಿದ್ರು. ಬಟ್ ಇಷ್ಟೊತ್ತು ಇದ್ದರು ಅನ್ನೋದು ಪಾಯಿಂಟ್ ಅಲ್ಲ ಕಾವ್ಯ ಅವ್ರಿಗಿದ್ದಿದ್ದು. ಇಷ್ಟೊತ್ತು ಇದ್ದು ಈ ರೀತಿ ಹೋಗ್ತಿದ್ದಾರಲ್ಲ ಅಂತ ಹೇಳಿ, ಲೈಕ್ ಈ ರೀತಿ ಕಳಿಸ್ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ರು. ಅಫ್ಕೋರ್ಸ್ ಆ ರೀತಿ ಕಳಿಸ್ಕೊಡೋದಕ್ಕೆ ಯಾರಿಗೂ ಸಹ ಇಷ್ಟ ಇರೋದಿಲ್ಲ. ಇಷ್ಟ ಇಲ್ಲ ಅಂತಂದಾಗ ಒಂದು ವಿಚಾರಕ್ಕೆ ವಾರ್ನಿಂಗ್ ಬಂದಾಗ ಮತ್ತೆ ಅದೇ ತಪ್ಪನ್ನು ನೀವು ಮಾಡಬಾರ್ದಾಗಿತ್ತು. ಮತ್ತು ಅದೇ ತಪ್ಪನ್ನು ಮಾಡ್ತೀರಾ. ಹೊರಗಡೆ ಹೇಗೆ ನಡೀತಿದೆ, ನಾನು ಸೋಷಿಯಲ್ ಮೀಡಿಯಾ ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ, ಹೊರಗಡೆ ಹೇಗೆ ಬರ್ತಿದೆ ಎಲ್ಲ ಸಹ ಕೇಳ್ಕೊತೀರಾ. ಹಾಗೆ ನಾನು ಏನು ಆಟ ಆಡಬೇಕು, ಹಿಂಗೆ ಮಾಡಲಾ ಹಂಗೆ ಮಾಡಲಾ, ಅಥವಾ ಸುದೀಪ್ ಅವ್ರು ಒಂದು ಸ್ಟೇಟ್ಮೆಂಟ್ ಕೇಳ್ತಾರೆ. ನಾನು ಕೊಟ್ಟಂತಹ ಜಸ್ಟಿಫಿಕೇಷನ್ನು ಸುದೀಪ್ ಅವ್ರಿಗೆ ಲೈಕ್ ಇಷ್ಟ ಆಗಿಲ್ಲ. ಆ್ಯಂಡ್ ಗಿಲ್ಲಿ ಕೊಟ್ಟಂತಹ ಜಸ್ಟಿಫಿಕೇಷನ್ ಕೂಡ ಸುದೀಪ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ತಂದಿಲ್ಲ. ನಾನು ಅವಾಗ ಏನು ಹೇಳಬೇಕಾಗಿತ್ತು ಅಂತ ಅನಿಸ್ತು ಅಂತ ಹೇಳಿ ಅವರ ಪಾಯಿಂಟ್ಸ್ಗಳನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಅವರ ಪಾಯಿಂಟ್ಸ್ ತೊಗೊಂಡು ನೀವು ಅವ್ರಿಗೆ ತಕ್ಕಾಗ ಆಟ ಆಡಿದ್ರೆ ನಿಮ್ಮ ವ್ಯಕ್ತಿತ್ವ ಏನು ಬರುತ್ತೆ ಕಾವ್ಯ ಅವರೇ ಇಲ್ಲಿ. ಸೊ ಅದನ್ನೆಲ್ಲ ಸಹ ನೀವು ಮಾಡಬಾರ್ದಾಗಿತ್ತು. ಆ್ಯಂಡ್ ಕಾವ್ಯ ಅವ್ರ ಅಮ್ಮ ಒಂದು ಲೈನನ್ನು ಹೇಳ್ತಾರೆ, ಒಂದು ಸ್ಟೇಟ್ಮೆಂಟನ್ನು ಹೇಳ್ತಾರೆ ಕಾವ್ಯ ಅವ್ರಿಗೆ, ಕೇಳಿಸ್ಕೊಳ್ಳಿ. ಲೈಕ್ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ.
ಕೇಳಿಸ್ಕೊಂಡ್ರಲ್ಲ, ಲೈಕ್ ಗಿಲ್ಲಿನ ಅಣ್ಣ 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 ಅಂತ ಕರಿಬೇಡ ಅಂತ ಹೇಳಿ. ನಾನು ಇಷ್ಟು ವರ್ಷದಿಂದ ಬಿಗ್ ಬಾಸ್ನ ನೋಡ್ಕೊಂಡು ಬಂದಿರುವಂತಹ ಪ್ರಕಾರ ಯಾರಾದರೂ ಈ ರೀತಿ ಕಪಲ್ಸ್ ಆಗಿದ್ದರೆ ಅಥವಾ ಯಾರಾದರೂ ಈ ರೀತಿ ಒಬ್ಬರನ್ನೊಬ್ಬರು ರೇಗಿಸ್ತಿದ್ದಾರೆ ಅಂತ ಅಂದಾಗ ನಾನು ನೋಡಿರುವಂತಹ ಪ್ರಕಾರ ಅವರ ಫ್ಯಾಮಿಲಿ ಮೆಂಬರ್ಸ್ಗಳು ಬಂದಾಗ ಅವ್ರಿಗೆ ಸ್ವಲ್ಪ ಲೈಕ್ ಅವರಿಂದ ದೂರ ಇರು ಅನ್ನುವಂತಹ ಒಂದು ಸಂದೇಶ ಕೊಟ್ಟಿರೋದಾಗಿರ್ಬೋದು, ಈ ರೀತಿ ರೇಗಿಸ್ಬೇಡ ಅನ್ನುವಂಥ ಒಂದು ಸಂದೇಶ ಕೊಟ್ಟಿರೋದಾಗಿರ್ಬೋದು, ಈ ರೀತಿಯೇ ಇದೆ. ಬಟ್ ಕಾವ್ಯ ಫ್ಯಾಮಿಲಿನಲ್ಲಿ ಕಂಪ್ಲೀಟಾಗಿ ಇದು ಉಲ್ಟಾ ಆಯಿತು ಅಂತಲೇ ಹೇಳ್ಬೋದು. ಎಸ್, ಕಾವ್ಯನಿಗೆ ಹೇಳ್ತಿದ್ದಾರೆ ಅವರಮ್ಮ ಗಿಲ್ಲಿನ ಅಷ್ಟೊಂದು ಗೋಳಿಕೊಂಬೇಡ ಅಂತ ಹೇಳಿ. ಗಿಲ್ಲಿ ಕಾವ್ಯನ ಗೋಳಿಕೊಂತಿರೋದನ್ನ ನಾವು ನೋಡಿದ್ದೀವಿ, ಕಾವ್ಯ ಗೋಳಿಕೊಳ್ತಿರೋದನ್ನ ನಾವು ನೋಡಿಲ್ಲ. ಗಿಲ್ಲಿ ಹೇಗೆ ಐ ಲವ್ ಯು ಅಂತ ಹೇಳ್ತಿರ್ತಾನೋ ಅದೇ ರೀತಿ ಕಾವ್ಯ ಕೂಡ ಅಣ್ಣ 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 ಅಂತ ಹೇಳ್ತಿರ್ತಾರೆ. ಬಟ್ ಅವರಮ್ಮ ಹೇಳ್ತಿದ್ದಾರೆ ಅವನನ್ನ ಅಣ್ಣ 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 ಅಂತ ಕರಿಬೇಡ ಅಂತ ಹೇಳಿ. ಲೈಕ್ ಇವ್ರು ಯಾವ ರೀತಿ ಅವ್ರ ಮಗಳನ್ನ ತೋರಿಸ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ಗಿಲ್ಲಿನ ಬಿಟ್ಕೊಡ್ಬೇಡ, ಗಿಲ್ಲಿ ಜೊತೆನೇ ಇರು, ಗಿಲ್ಲಿನ ಜಾಸ್ತಿ ಗೋಳಿಕೊಂಬೇಡ ಅಂತ ಹೇಳಿ ಒಂದು ಹಿಂಟನ್ನು ಕೊಡ್ತಾರೆ. ಸರಿ, ಅಫ್ಕೋರ್ಸ್ ಓಕೆ, ಅವನ ಜೊತೆ ಇರು, ಅವನ ಜೊತೆ ಇದ್ದರೆ ಚೆನ್ನಾಗಿ ಕಾಣಿಸ್ತೀಯ, ಓಕೆ ಚೆನ್ನಾಗಿ ಬರ್ತಿದೆ ಆಚೆ, ನಿಮ್ಮಿಬ್ಬರ ಪೇರ್ ಚೆನ್ನಾಗಿ ಓಡ್ತಿದೆ ಅನ್ನುವಂಥ ಮೈಂಡ್ಸೆಟ್ಟನ್ನು ಇಟ್ಕೊಂಡು ಹೇಳಿರ್ತಾರೆ, ಓಕೆ ಫೈನ್ ಅಂತ ಹೇಳ್ಬೋದು. ಬಟ್ ಗಿಲ್ಲಿನ ಅಣ್ಣ 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 ಅಂತ ಯಾಕೆ ಕರೀತೀಯ ಅಂತ ಕೇಳ್ತಿದ್ದಾರೆ. ನಿಜವಾಗ್ಲೂ ಯಾವ ತಾಯಿನೂ ಸಹ ಈ ರೀತಿ ಕೇಳಲಿಲ್ಲ. ಬಿಗ್ ಬಾಸ್ ಮನೆಗೆ ಬಂದಾಗ ಯಾವ ತಾಯಿನೂ ಕೂಡ ಕೇಳಲಿಲ್ಲ. ಶೈನ್ ಶೆಟ್ಟಿ ಮತ್ತು ದೀಪಿಕಾ ಅವರು ಕೂಡ ಇದೇ ಒಂದು ಫ್ರೇಜಲ್ಲಿ ಇರ್ತಾರೆ. ದೀಪಿಕಾ ಅವರು ಶೈನ್ ಶೆಟ್ಟಿನ ಲೈಕ್ ಅವಾಯ್ಡ್ ಮಾಡುವಂತಹ ಫೇಸಲ್ಲಿ ಇರ್ತಾರೆ. ಅವಾಯ್ಡ್ ಅಂತಂದರೆ ಲೈಕ್ ಈ ಒಂದು ಪರ್ಟಿಕ್ಯುಲರ್ ವಿಚಾರಕ್ಕೆ ಯಾವಾಗಲೂ ಜೊತೆಲೇ ಇರ್ತಾರೆ ಅಂತ ಹೇಳ್ತಾರಲ್ಲ ಕಂಟೆಸ್ಟೆಂಟ್ಗಳು. ಸೊ ಆ ಒಂದು ಪರ್ಟಿಕ್ಯುಲರ್ ವಿಚಾರಕ್ಕೆ ಆ ಸೀಸನಲ್ಲಿ ಹಾಗೆ ಇರ್ತಾರೆ. ಆವಾಗ ದೀಪಿಕಾ ದಾಸ್ ಅವ್ರ ಅಮ್ಮ ಬಂದು ಶೈನ್ ಶೆಟ್ಟಿ ಅವ್ರಿಗೆ ಒಂದು ರಗಡ್ ಲುಕ್ಕನ್ನು ಕೊಡ್ತಾರೆ, ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ತುಂಬ ಮಾತಾಡೋದಕ್ಕೂ ಹೋಗೋದಿಲ್ಲ, ಈ ರೀತಿ ನಡ್ಕೊತಿರ್ತಾರೆ. ಬಟ್ ನಮ್ಮ ಕಾವ್ಯ ಶಿವ ಅವರ ತಾಯಿ ಬಂದು ಕಂಪ್ಲೀಟಾಗಿ ಉಲ್ಟಾ ಅಂತಲೇ ಹೇಳ್ಬೋದು. ಅವನ್ನ ಅಣ್ಣ ಅಣ್ಣ ಅಂತ ಕರಿಬೇಡ, ಅವನ ಜೊತೆಯಲ್ಲೇ ಇರು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಕಾವ್ಯ ಅವ್ರಿಗೆ ಈ ರೀತಿ ಹಿಂಸೆಯನ್ನು ಕೊಟ್ಬಿಟ್ರು. ಸೊ ನೋಡೋಣ ಹೇಗೆ ಬರುತ್ತೆ ಇವರ ಒಂದು ಎಪಿಸೋಡು. ಮುಂದೆ ಕಾವ್ಯ ಅವರು ಗಿಲ್ಲಿ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡ್ತಾರಾ ಅಥವಾ ಇನ್ನೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರಾ, ಅವರ ಒಂದು ಸ್ಟ್ರಾಟಜೀಸ್ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ ನೋಡೋಣ. ಬಟ್ ಕಾವ್ಯ ಅವರು ಆಗಿದ್ದು ಒಳ್ಳೇದು ಆಯಿತು ಅಂತಲೂ ಒಂದು ಕಡೆ ಅನಿಸುತ್ತೆ, ಆ್ಯಂಡ್ ಒಂದು ಕಡೆ ಕೆಟ್ಟದಾಯಿತು ಅಂತಲೂ ಅನಿಸುತ್ತೆ. ಪಾಪ ಆದರೂ ಕೂಡ ಅವರ ಫ್ಯಾಮಿಲಿ ಮೆಂಬರ್ಸ್ ಆ ರೀತಿ ಹೊರಗಡೆ ಹೋಗಬಾರ್ದಾಗಿತ್ತು. ಆ್ಯಂಡ್ ಹೊರಗಡೆ ಹೋದ್ಮೇಲೂ ಕೂಡ ಇವರು ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳನ್ನು ಸಹ ಹೇಳಬಾರ್ದಾಗಿತ್ತು ಅಂತ ನನಗೆ ಅನಿಸ್ತು. ಸೊ ಆ ಒಂದು ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್, ನನಗೆ ಅನಿಸಿದ್ದು ಒಂದೇ, ಲೈಕ್ ಕಾವ್ಯ ಅವರು ಒಂದಷ್ಟು ಸೀರಿಯಲ್ಸ್ಗಳನ್ನ ಮಾಡ್ಕೊಂಬಂದಿದ್ದಾರೆ, ಒಂದಷ್ಟು ಶೋಸ್ಗಳನ್ನು ಸಹ ಮಾಡ್ಕೊಂಬಂದಿದ್ದಾರೆ. ಎಲ್ಲಿ ಹೇಗೆ ನಡ್ಕೊಂಡ್ರೆ ನನಗೆ ಫುಟೇಜ್ ಸಿಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಕಾವ್ಯ ಅವ್ರಿಗೆ ಗೊತ್ತಿದೆ. ಬಟ್ ಈ ಒಂದು ಎಡವಟ್ಟನ್ನು ಮಾಡ್ಕೋಬಾರ್ದಾಗಿತ್ತು ಕಾವ್ಯ ಅವರು, ಈ ಒಂದು ಸಿಲ್ಲಿ ಮಿಸ್ಟೇಕನ್ನು ಮಾಡ್ಕೋಬಾರ್ದಾಗಿತ್ತು ಅಂತ ಹೇಳಿ ನನಗೆ ಅನಿಸ್ತು. ಮಾಡ್ಕೊಂಡಿದ್ದಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸು ಆ ರೀತಿ ಆಚೆ ಹೋಗುವಂತಹ ಪರಿಸ್ಥಿತಿ ಬಂತು. ಆ ಪರಿಸ್ಥಿತಿನ ತಂದ್ಕೊಂಡಿದ್ದು ಅವರೇ, ತಂದ್ಕೊಂಡ ಮೇಲೆ ಕಣ್ಣೀರು ಹಾಕಿದ್ದು ಸಹ ಅವರೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.